ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರ ಪುಣ್ಯತಿಥಿ ಕಾರ್ಯಕ್ರಮ ನಮ್ಮ ಭಾರತ ದೇಶಾದ್ಯಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಪುಣ್ಯತಿಥಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ದೇವೆ. ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕೂಡ ನಮ್ಮ ಅಧ್ಯಕ್ಷರಾದಂಥ ಜಗದೀಶ್ ಗುತ್ತೇದಾರ್ ಅವರು ಇವತ್ತು ಈ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಅವರ ಆದೇಶದಂತೆ ಇಲ್ಲಿ ರಾಜೀವ್ ಗಾಂಧೀಜಿಯವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ನಮ್ಮ ಪಂಚ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು SC ಘಟಕದ ಅಧ್ಯಕ್ಷರು, ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. 1944ರಲ್ಲಿ ಬಾಂಬೆಯಲ್ಲಿ ಜನಿಸಿರ್ತಕ್ಕಂಥ ರಾಜೀವ್ ಗಾಂಧಿಯವರು ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿಯವರ ಪುತ್ರರಾಗಿದ್ದು, ಅವರು ಬೇರೆ ಕೆಲಸದಲ್ಲಿದ್ದಾಗ ಇಂದಿರಾ ಗಾಂಧಿಯವರ ಹಠಾತ್ ಮರಣದಿಂದ ಈ ದೇಶದ ದುಷ್ಕರ್ಮಿಗಳಿಂದ ಬಲಿದಾನ ಆಗಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಮರಣವನ್ನಪ್ಪಿದಾಗ ರಾಜೀವ್ ಗಾಂಧಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಅನೇಕ ಜನಪರ ಕಾರ್ಯಕ್ರಮಗಳು ಏನು ಹಿಂದೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗಿನಿಂದಲೂ ಕೂಡ ಹಳೆಯ ಪದ್ಧತಿ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು, ಈ ದೇಶದ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿ ಇವೆಲ್ಲವನ್ನು ಆಗ್ತಕ್ಕಂಥ ಕಾರ್ಯವನ್ನು ತಿದ್ದುಪಡಿ ಮಾಡಿ ಒಂದು ಹೊಸ ಕಾಯಕಲ್ಪವನ್ನು ರಾಜೀವ್ ಗಾಂಧಿಯವರು 1993ರಲ್ಲಿ ಒಂದು ಅಮೆಂಡ್ಮೆಂಟ್ ತಂದು ಎಲ್ಲರಿಗೂ ಏನಪ್ಪ ಅಂದರೆ ಸಮನಾದ ಹಕ್ಕನ್ನು, ಮಹಿಳೆಯರು ಕೂಡ 30% ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಬೇಕು, ಮಹಾನಗರ ಪಾಲಿಕೆ ಅಧ್ಯಕ್ಷರಾಗಬೇಕು, ಎಲ್ಲ ಜಾತಿ ಜನರಿಗೂ ಕೂಡ ಸಮನಾಗಿ ಅಧಿಕಾರ ಸಿಗಬೇಕಂತ ಹೇಳಿ ಅಮೆಂಡ್ಮೆಂಟ್ ಮಾಡಿ ಒಂದೇ ಜಾತಿ ಜನರಿಗೆ ಒಂದು ಕಡೆ ಅಧಿಕಾರ ಹೋಗ್ತಿದ್ದುದನ್ನು ಸಮನಾಗಿ ಎಲ್ಲರಿಗೂ ಹಂಚಿರ್ತಕ್ಕಂಥ ಮಹಾನ್ ನಾಯಕ. ಇವತ್ತೇನು IT-BT ಆಗಲಿ, ಇವತ್ತು ನಮ್ಮ ಕಂಪ್ಯೂಟರ್ಗಣ ಇವೆಲ್ಲ ಜಗತ್ತಿನಲ್ಲಿ ಬಂದಿರತಕ್ಕಂಥದ್ದು ರಾಜೀವ್ ಗಾಂಧಿಯವರ ಪ್ರಯತ್ನದಿಂದ. ಇನ್ನೂ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ರಾಜೀವ್ ಗಾಂಧಿಯವರನ್ನು ಇಲ್ಲಿರ್ತಕ್ಕಂಥ ಕೆಲವು ದುಷ್ಕರ್ಮಿಗಳು LTT ಜನ ಏನಪ್ಪ ಅಂದ್ರೆ ಅವರನ್ನು ಹತ್ಯೆಗೈದು ಅವ್ರಿಗೇನಪ್ಪ ಅಂದ್ರೆ ಮರಣನ ಆಪಿಸಿ ಇವತ್ತು ನಮ್ಮಿಂದಾಗಲಿ 82 ವರ್ಷಗಳ ಗತಿಸಿದವು. ಅವರನ್ನು ಹತ್ಯೆ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳು ಕೂಡ ಈ ದೇಶದ ಒಬ್ಬ ನಿಷ್ಠಾವಂತ ಸಮಾಜ ಸುಧಾರಕ, ಸಮಾಜ ಸೇವಕ ಈ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕಳೆದುಕೊಂಡಂತಾಗಿದೆ. ಆದ ಕಾರಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳುವಂಥ ಉದ್ದೇಶದಿಂದ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಈ ಒಂದು ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಕಲಬುರಗಿ ನಗರದಲ್ಲಿ ರಾಜೀವ್ ಗಾಂಧಿ ಅವರ ಪುತ್ಥಳಿ ಸ್ಥಾಪನೆ ಮಾಡೋಕ್ಕಂತ ಪಾಲಿಕೆ ಆದೇಶ ಅಂತೆಲ್ಲ ಮಾಡ್ತಾ ಇದೀವಲ್ಲ, ಅದಕ್ಕೆ ವಿರೋಧ ವ್ಯಕ್ತವಾಗಿದೆ. ಮಾಡ್ತಾರೆ, ವಿರೋಧ ಮಾಡೋದು ಗರಿ ಎಲ್ಲರೂ ನಮ್ಮ ಪರ ಇರಬೇಕಂತಲ್ಲ. ಈ ದೇಶದಲ್ಲಿ ಯಾಕೆ ವಿರೋಧ ಮಾಡಬೇಕು? 30% ಮಹಿಳೆಯರಿಗೆ ಸ್ಥಾನ ಕೊಟ್ಟಿದ್ದು ರಾಜೀವ್ ಗಾಂಧಿಯವರು. ಈ ದೇಶದಲ್ಲಿ ಯಾರಾದರೂ ಏನಪ್ಪ ಅಂದ್ರೆ ಸಾಮಾನ್ಯ ಮಹಿಳೆ, ಹರಿಜನ, ಗಿರಿಜನ, ಇನ್ನಿತರ ಅದರ ಜಾತಿ ಎಲ್ಲ ಜಾತಿ ಜನಾಂಗದವರು ಕೂಡ ಅಧಿಕಾರ ಹಂಚಿಕೆ ಮಾಡಿರ್ತಕ್ಕಂಥದ್ದು ರಾಜೀವ್ ಗಾಂಧಿಯವರ ಪ್ರಯತ್ನದಿಂದ. ಆದ ಕಾರಣ ಎಲ್ಲರೂ ಸಂತೋಷದಿಂದ ಭಾಗವಹಿಸಿ ಮಾಡಬೇಕಿನ ಇದಕ್ಕೆ ವಿರೋಧ ಮಾಡಿದರೂ ತಪ್ಪು. ವಿರೋಧಿಗಳು ಇರ್ತಾರೆ, ಅದಕ್ಕೇನು ಪ್ರಶ್ನೆ ಇಲ್ಲ. ನಾವು ಮಾಡೋದಂತೂ ಗ್ಯಾರಂಟಿ ಮಾಡ್ತೀವಿ. ಶೀಘ್ರದಲ್ಲಿ ಸ್ಥಾಪನೆ ಮಾಡ್ತೀವಿ.